ಅತ್ರಿ ಅಂಗೀರರೇಳು ಬ್ರಹ್ಮನ ಪುತ್ರರಿವರಿಗೆ ಸಮರು ವಿಶ್ವಾಮಿತ್ರ ವೈವಸ್ವತರು ಈಶಾವೇಶ ಬಲದಿಂದ ಮಿತ್ರಗಿಂದುತ್ತಮರು ಸ್ವಾಹ ಭರ್ತೃಭೃಗುವು ಪ್ರಸೂತಿ ವಿಶ್ವಾಮಿತ್ರ ಮೊದಲಾದವರಿಗಿಂದಲಿ ಮೂವರುತ್ತಮರು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ವರದೇಶವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 8. ಅತ್ರಿ ಅಂಗೀರರೇಳು ಬ್ರಹ್ಮನ ಪುತ್ರರಿವರಿಗೆ ಸಮರು ವಿಶ್ವಾಮಿತ್ರ ವೈವಸ್ವತರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು 33ನೆಯ ಕಕ್ಷಕ್ಕೆ ಸೇರಿದ ಸಪ್ತರ್ಷಿಗಳ ಪೈಕಿ ಅವಶಿಷ್ಟರಾದ ಇಬ್ಬರ ವಿಚಾರವನ್ನು 34ನೆಯ ಕಕ್ಷಾಪನ್ನರಾದವರ ವಿಷಯಗಳನ್ನು ತಿಳಿಸುತ್ತಾರೆ. ಅತ್ರಿ ಪ್ರಸಕ್ತ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬರು ಬ್ರಹ್ಮನ ಮಾನಸ ಪುತ್ರರು. ಕರ್ದಮ ಬ್ರಹ್ಮನ ಪುತ್ರಿ ಅನಸೂಯೆ ಇವರ ಪತ್ನಿ. ಶ್ರೀ ವಿಷ್ಣುವು ಅನಸೂಯೆಯ ಪಾತಿವೃತ್ಯಕ್ಕೆ ಮೆಚ್ಚಿ ಅವಳನ್ನು ಅನುಗ್ರಹಿಸಿ ದತ್ತಾತ್ರೇಯ ರೂಪದಿಂದ ಅವತರಿಸಿದನು. ಅತ್ರಿ ಆತ್ರೇಯ ಅತ್ರಿಯ ಮಗ ದತ್ತನೆಂಬ ಹೆಸರು. ಆತ್ರಿಯು ಮಂತ್ರದೃಷ್ಟಾರರಾದ ಮಹರ್ಷಿ. ಶ್ರೀರಾಮನು ವನವಾಸ ಕಾಲದಲ್ಲಿ ಅತ್ರಿ ಮುನಿಯ ಆಶ್ರಮಕ್ಕೆ ಹೋದಾಗ ಅಲ್ಲಿ ಅತ್ರಿ ಋಷಿಗಳು ಶ್ರೀರಾಮನಿಗೆ ಅನೇಕ ಧರ್ಮ ರಹಸ್ಯಗಳನ್ನು ತಿಳಿಸಿದರು. ಅಂಗೀರಸ ಈ ಮುನಿಯು ಬ್ರಹ್ಮನ ಮಾನಸ ಪುತ್ರನಾಗಿ ಜನಿಸಿದವರು. ಪ್ರಸಕ್ತ ವೈವಸ್ವತ ಮನ್ವಂತರದಲ್ಲಿ ವರುಣನು ಯಜ್ಞ ಮಾಡುತ್ತಿದ್ದಾಗ ಅಗ್ನಿಕುಂಡದಿಂದ ಜನಿಸಿದವರು. ವಸುಧೆ ಇವರ ಪತ್ನಿ. ಇವರಲ್ಲಿ 7 ಮಂದಿ ಪುತ್ರರು 7 ಮಂದಿ ಪುತ್ರಿಯರು. ಬೃಹಸ್ಪತಿ ಉಚಿತ್ಯ ವಯಸ್ಕರೆಂಬ ಮಹಾಯೋಗಿಗಳು. ಅಂಗೀರಸರ 3 ಪುತ್ರರು. ಸ್ಪರ್ಧೆ ಎಂಬ ಪತ್ನಿಯಲ್ಲಿ ಪಿತೃದೇವತೆಗಳನ್ನು ಪಡೆದವರು. ಹೀಗೆ ಮರೀಚಿ ಪುಲಸ್ತ್ಯ ಪುಲಹ ಕೃತು ವಸಿಷ್ಠ ಅತ್ರಿ ಅಂಗೀರಸ ಎಂಬ ಈ 7 ಮಂದಿ ಸಪ್ತರ್ಷಿಗಳು ಬ್ರಹ್ಮನ ಪುತ್ರರು. 33ನೆಯ ಕಕ್ಷಕ್ಕೆ ಸೇರಿದವರು. ವಿಶ್ವಾಮಿತ್ರ ಚಂದ್ರವಂಶದ ಕುಶಿಕ ರಾಜನ ವಂಶದವನಾದ ಗಾಧಿರಾಜನ ಪುತ್ರ. ಮೊದಲು ಕ್ಷತ್ರಿಯರಾಗಿ ಜನಿಸಿ ತನ್ನ ಅಗಾಧ ತಪೋ ಮಹಿಮೆಯಿಂದ ಬ್ರಹ್ಮರ್ಷಿ ಎಂದೆನಿಸಿದವರು. ಮಹಾತಪಸ್ವಿ. ಹೈಮವತಿ ಇವರ ಪತ್ನಿ. ಶಾಲಾವತಿ ಇತ್ಯಾದಿ ಅನೇಕ ಪತ್ನಿಯರು. ಮಧುಚ್ಛಂದ ಕತಿ ಯಾಜ್ಞವಲ್ಕ ಗಾಲವ ಮುದ್ಗಲ ದೇವಲ ದೇವರಾಥ ಅಥವಾ ಶುನಕ್ಷೇಪ ಇತ್ಯಾದಿ ಅನೇಕ ಮಂದಿ ಪುತ್ರರು. ತ್ರಿಶಂಕುವಿಗಾಗಿ ಸ್ವರ್ಗವನ್ನೇ ನಿರ್ಮಿಸಿದ ಭೂಪತಿ. ವಿಶ್ವಾಮಿತ್ರನ ಸಮ್ಮುಖದಲ್ಲೇ ಸೀತಾ ಸ್ವಯಂವರದಲ್ಲಿ ಶ್ರೀರಾಮನು ಸೀತೆಯನ್ನು ಪರಿಗ್ರಹಿಸಿದ್ದು. ವೈವಸ್ವತ 14 ಮಂದಿ ಮನುಗಳಲ್ಲಿ ವಿವಸ್ವಂತನೆಂಬ ಆದಿತ್ಯನಿಂದ ಜನಿಸಿದ್ದರಿಂದ ವೈವಸ್ವತ ಎಂಬ ಹೆಸರು. ಇವರ ಮಾತೆ ಸಂಜ್ಞಾದೇವಿ ತ್ರಿಷ್ಟ್ರುವಿನ ಪುತ್ರಿ. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ಅಧಿಪತಿ. ಮರೀಚ್ಯಾದಿ ಸಪ್ತರ್ಷಿಗಳು ಮತ್ತು ವಿಶ್ವಾಮಿತ್ರ ವೈವಸ್ವತ ಮನು ಈ 9 ಮಂದಿ ಸಮರು. ಇವರಲ್ಲಿ ನಿತ್ಯ ಹರಿಯ ಆವೇಶಬಲ ಇರುವುದರಿಂದ ಈಶಾವೇಶಬಲದಿಂದ ವಿಶ್ವಾಮಿತ್ರ ಮತ್ತು ವೈವಸ್ವತ ಮನು ಈ ಇರುವರು ಸಪ್ತರ್ಷಿಗಳಿಗೆ ಸಮಾನರು. 9 ಮಂದಿ ಮಿತ್ರನಾಮಕ ಸೂರ್ಯ ಇತ್ಯಾದಿ ವರ್ಗದವರಿಂದ ಉತ್ತಮರು. ಸ್ವಾಹಾಭರ್ತ ಸ್ವಾಹಾದೇವಿಯ ಪತಿ ಅಗ್ನಿದೇವರು. ಪಂಚಭೂತಗಳಲ್ಲಿ 3ನೇಯವನು. ಅಂತೆಯೇ ವಾಗೀಂದ್ರಿಯಕ್ಕೆ ಅಭಿಮಾನಿ. ಋಗ್ವೇದದಲ್ಲಿ ಪ್ರಥಮ ದೇವತೆ ವಿರಾಟ್ ರೂಪಿ ಶ್ರೀಹರಿಯ ಮುಖದಿಂದ ಜನಿಸಿದವರು. ಇವನ ಮುಖಾಂತರವೇ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸುವರು. ಇದರಿಂದ ಅಗ್ನಿಗೆ ಅಮರಾಸ್ಯ ಅಥವಾ ದೇವಮುಖ ಎಂದು ಹೆಸರು. ಅಗ್ನಿಯ ಪತ್ನಿ ಸ್ವಾಹಾದೇವಿ ದಕ್ಷ ಬ್ರಹ್ಮನ ಕುವರಿ. ಇದರಿಂದ ಸ್ವಾಹಾಭರ್ತ ಎಂದಿದ್ದಾರೆ. ಶ್ರೀಕೃಷ್ಣನ ಸೂಚನೆಯಂತೆ ಅರ್ಜುನನ ಸಹಾಯದಿಂದ ಖಾಂಡವವನವನ್ನು ಸುಟ್ಟು ಭಸ್ಮ ಮಾಡಿದವನು. ಶ್ರೀಕೃಷ್ಣನಿಗೆ ಸುದರ್ಶನವೆಂಬ ಚಕ್ರಾಯುಧವನ್ನಿತ್ತವನು. ಭೃಗು ಋಷಿಯಿಂದ ಸರ್ವಭಕ್ಷಕನಾಗುವಂತೆ ಶಾಪ ಹೊಂದಿದವನು.
ಸೀತಾಕೃತಿಯನ್ನು ತನ್ನ ಆಶ್ರಯದಲ್ಲಿಟ್ಟುಕೊಂಡಿದ್ದನು. ಟಗರು ಈತನ ವಾಹನ. ಆಗ್ನೇಯ ದಿಕ್ಪಾಲಕ ಶ್ರೀರಾಮಚಂದ್ರನ ಅವಳಿ ಪುತ್ರರಲ್ಲಿ ಲವನೆಂಬುವನು ಅಗ್ನಿಯ ಅವತಾರನು. ಭೃಗು ಮಹರ್ಷಿ ಬ್ರಹ್ಮನ ಹೃದಯದಿಂದ ಜನಿಸಿದವನು. ಈತನ ಪುತ್ರರು ಕವಿ ಮತ್ತು ಚವನ ಮುನಿ. ಖ್ಯಾತಿ ಎಂಬಾಕೆ ಭೃಗುವಿನ ಪತ್ನಿ. ಈಕೆಯಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡಿದಳು. ಭೃಗುವು ತಂದೆಯಾದ್ದರಿಂದ ಲಕ್ಷ್ಮೀದೇವಿಗೆ ಭಾರ್ಗವಿ ಎಂಬ ಹೆಸರು ಬಂತು. ಶುಕ್ರಾಚಾರ್ಯ ಭೃಗುವಿನ ಪುತ್ರರು. ಕವಿ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ವರುಣನ ಯಜ್ಞಕುಂಡದಿಂದ ಜನಿಸಿದವರು. ಈ ಕಾರಣದಿಂದ ಭೃಗುವಿಗೆ ವಾರುಣಿ ಎಂದು ಹೆಸರು. ತೈತ್ತರೀಯ ಉಪನಿಷತ್ತಿನ ಮಂತ್ರದೃಷ್ಟಾರ ಋಷಿ. ಸತ್ರಯಾಗದಲ್ಲಿ ತ್ರಿಲೋಕಿಗಳಿಗೆ ಹೋಗಿ ಶ್ರೀಹರಿಯೇ ಸರ್ವೋತ್ತಮನೆಂದು ಸಾರಿದ ಮುನಿವರೇಣ್ಯ. ನಾರದರಂತೆ ಯೋಗ ಸಿದ್ಧ ಪುರುಷ. ಪ್ರಸೂತಿ ದಕ್ಷ ಪ್ರಜಾಪತಿಯ ಪತ್ನಿ. ಹೀಗೆ ಅಗ್ನಿ, ಭೃಗು, ಪ್ರಸೂತಿ ಈ 3 ಮಂದಿ ಸಮರು. ವಿಶ್ವಾಮಿತ್ರಾದಿ 9 ಜನಗಳಿಗಿಂತ ಉತ್ತಮರು ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ. ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.